ಅಕಸ್ಮಾತ್ ಆಗಿ ನಿಮ್ಮ ಕಾರ್ ಕೀ ಕಳೆದು ಹೋಯ್ತು ಅಂದ್ರೆ ಮೊದಲಿಗೆ ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಾ? ತುಂಬಾ ಜನ ಈ ತಪ್ಪು ಮಾಡೋದ್ರಿಂದಾಗಿನೇ ಅವರ ಕಾರು ಡ್ಯಾಮೇಜ್ ಆಗ್ಬಿಡುತ್ತೆ. ನೀವು ಒಂದೊಂದು ಸಲವೂ ನಿಮ್ಮ ಕಾರನ್ನ ಲಾಕು ಅನ್ಲಾಕ್ ಮಾಡುವಾಗ ಆ ಬಟನ್ ಅನ್ನ ಪ್ರೆಸ್ ಮಾಡ್ತೀರಿ ಅಲ್ವಾ, ಆಗೆಲ್ಲ ನಿಮ್ಮ ಕೀ ನಿಮ್ಮ ಕಾರ್ಗೆ OTP ಕಳಿಸುತ್ತೆ. ಇದು ನಿಮ್ಗೆ ಗೊತ್ತಾ? ಈಗ ಬರೋ ಕಾರುಗಳನ್ನೆಲ್ಲ ಕದಿಯೋದು ತುಂಬಾ ಕಷ್ಟ. ಯಾಕೆ ಅಂತ ಥಿಂಕ್ ಮಾಡಿದೀರಾ? ನಿಮ್ಮ ಕಾರನ್ನು ಮುಟ್ಟದೆಯೇ ಡೂಪ್ಲಿಕೇಟ್ ಕೀ ಯೂಸ್ ಮಾಡದೆಯೇ ಯಾರಾದರೂ ಕದಿಯೋದಕ್ಕೆ ಸಾಧ್ಯ ಇದೆಯಾ? ನೀವೊಂದು ಹೊಸ ಕಾರನ್ನ ಪರ್ಚೇಸ್ ಮಾಡ್ತೀರಿ, ಆ ಕಾರ್ಗೆ ಕೊಡೋ ಕೀ ಅಂದ್ರೆ ಡಿಜಿಟಲ್ ಕೀ, ಅದರಲ್ಲಿ ಏನಿರುತ್ತೆ, ಹೇಗೆ ಅದು ನಮ್ಮ ಕಾರನ್ನ ಲಾಕು ಅನ್ಲಾಕ್ ಮಾಡುತ್ತೆ, ಸಪೋಸ್ ಆ ಕೀ ಕಳೆದೋಯ್ತು ಅಂತ ಹೇಳಿದ್ರೆ ಏನ್ ಮಾಡಬೇಕು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಂಡ್ ವರೆಗೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ನೋಡಿ, ಈ ಹಳೆಯ ಕಾರ್ಗಳು ಅಂದ್ರೆ ಆಲ್ಟೋ, ಓಮ್ನಿ ಅಂತ ಕಾರ್ಗಳನ್ನ ಕಳ್ಳರು ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ಅಥವಾ ಬೇರೆ ಬೇರೆ ಮೆಥಡ್ ಅನ್ನ ಉಪಯೋಗಿಸಿ ತುಂಬಾ ಸುಲಭವಾಗಿ ಕದಿತಾ ಇದ್ರು. ಆದ್ರೆ ಈಗ ಬರೋ ವ್ಯಾಗನಾರ್, ಕ್ರೇಟಾ, ನೆಕ್ಸಾನ್ ಹೀಗೆ ಹೊಸ ಹೊಸ ಕಾರ್ಗಳನ್ನ ಆ ರೀತಿ ಕದಿಯೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಡಿಜಿಟಲ್ ಕೀ ಅದಕ್ಕೆ ಕಾರಣ. ಹಾಗಿದ್ರೆ ಈ ಡಿಜಿಟಲ್ ಕೀ ಒಳಗೆ ಅಂಥದ್ದು ಏನಿದೆ ನೋಡಿ? ಡಿಜಿಟಲ್ ಕೀ ಒಳಗೆ ರೋಲಿಂಗ್ ಕೋಡ್ ಟೆಕ್ನಾಲಜಿ ಇದೆ. ಅದೇನು ಅಂತ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಳೆಯ ಕಾರ್ ಕೀಗೂ ಈ ಹೊಸ ಕಾರ್ ಕೀಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳುವಂಥದ್ದನ್ನ ನೋಡೋಣ. ನೋಡಿ, ತುಂಬಾ ವರ್ಷಗಳಿಂದ ನಾವು ಕಾರ್ಗೆ ಈ ಡಿಜಿಟಲ್ ಕೀಯನ್ನ ಯೂಸ್ ಮಾಡ್ತಾ ಬಂದಿದ್ದೀವಿ. ಕಾರ್ ಕೀ ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು, ಒಂದು ಸಣ್ಣ ಸೌಂಡ್ ನೊಂದಿಗೆ ಕಾರ್ಗೆ ಸಿಗ್ನಲ್ ಹೋಗಿ ಲಾಕ್ ಅಥವಾ ಅನ್ಲಾಕ್ ಆಗತ್ತೆ, ಮಾಡ್ಬೋದು. ಅದು ಹೇಗೆ ಅಂತ ಕೇಳಿದ್ರೆ, ನಾವು ನಮ್ಮ ಕಾರ್ ಕೀ ಬಟನ್ ಪ್ರೆಸ್ ಮಾಡಿದಾಗ ಅದೊಂದು ಕೋಡ್ ಅನ್ನ ಕಾರ್ಗೆ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್ 1 2 3 4 ಅಂತ ಹೇಳಿ ಇಟ್ಕೊಳ್ಳೋಣ. ಈ ಕೋಡ್ ಅನ್ನ ಆಗೆಲ್ಲ ಫಿಕ್ಸ್ಡ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಕಳ್ಳರು ತುಂಬಾ ಸುಲಭವಾಗಿ ಈಸಿಯಾಗಿ ಇದೇನೇ ಕೋಡ್ ಅಂತ ಹೇಳಿ ಐಡೆಂಟಿಫೈ ಮಾಡಿ ಈಸಿಯಾಗಿ ಅದೇ ಸಿಗ್ನಲ್ ಅನ್ನ ರೆಪ್ಲಿಕೇಟ್ ಮಾಡಿ ಕಾರ್ ಕೀ ಇಲ್ಲದೆಯೇ ಕಾರನ್ನ ಕದಿಯೋ ತರಹ ಆಗ್ಬಿಡ್ತು. ಸೊ ಇದಕ್ಕೆ ಕಳ್ಳರು ಕೋಡ್ ಗ್ರಾಬರ್ಸ್ ಅನ್ನೋ ಡಿವೈಸ್ ಕೂಡ ಯೂಸ್ ಮಾಡ್ತಿದ್ರು ಅಂತ ಹೇಳ್ಬೋದು. ಅಂದ್ರೆ ಉದಾಹರಣೆಗೆ, ನಿಮ್ಮ ಕಾರನ್ನ ಕದಿಬೇಕು ಅಂತ ಹೇಳಿ ಕಳ್ಳರು ಪ್ಲಾನ್ ಮಾಡಿದ್ರೆ, ನೀವು ಕಾರ್ನ ಲಾಕ್ ಅಥವಾ ಅನ್ಲಾಕ್ ಮಾಡುವಂತ ಸಂದರ್ಭದಲ್ಲಿ ಈ ಕೋಡ್ ಗ್ರಾಬರ್ಸ್ ಡಿವೈಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ನಿಮ್ಮ ಕೀ ಮೂಲಕ ನೀವು ಕಾರನ್ನ ಲಾಕ್ ಅಥವಾ ಅನ್ಲಾಕ್ ಮಾಡುವಂತ ಸಂದರ್ಭದಲ್ಲಿ ಈ ಕೋಡ್ ಗ್ರಾಬರ್ಸ್ ಡಿವೈಸ್ ಇದೆಯಲ್ಲ, ಆ ಕೋಡ್ ಅನ್ನ ಐಡೆಂಟಿಫೈ ಮಾಡ್ತಾ ಇತ್ತು. ಸೊ ಅದನ್ನ ಕಳ್ಳರು ಬಳಸ್ತಾ ಇದ್ರು. ಅಂದ್ರೆ ಫಾರ್ ಎಕ್ಸಾಂಪಲ್, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕೋಡ್ ಗ್ರಾಬರ್ಸ್ ಏನ್ ಮಾಡುತ್ತೆ ಹೇಳಿ? ನೀವು ನಿಮ್ಮ ಕೀಯನ್ನ ಯೂಸ್ ಮಾಡಿ ಕಾರನ್ನ ಲಾಕ್ ಅನ್ಲಾಕ್ ಮಾಡುವಂತ ಸಂದರ್ಭದಲ್ಲಿ ಒಂದು ಕೋಡ್ ಸೆಂಡ್ ಆಗುತ್ತಲ್ವಾ, ಆ ಕೋಡ್ ಅನ್ನ ಈ ಕೋಡ್ ಗ್ರಾಬರ್ಸ್ ಡಿವೈಸ್ ಈಸಿಯಾಗಿ ಫೈಂಡ್ ಔಟ್ ಮಾಡುತ್ತೆ. ಸೊ ಅದು ಸಿಕ್ಕಿದ್ರೆ ಆಯ್ತು. ಸೊ ಈ ಕೋಡ್ ಸಿಕ್ಕಿದ ಮೇಲೆ ಹೇಳಬೇಕಾ, ಒರಿಜಿನಲ್ ಕಾರ್ ಕೀ ಇಲ್ಲದೆ ಇದ್ರೂ ಕೂಡ ನಿಮ್ಮ ಕಾರನ್ನ ಕಳ್ಳರು ಕದ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಅದಕ್ಕಾಗಿಯೇ ಈ ರೋಲಿಂಗ್ ಕೋಡ್ ಅಥವಾ ಹಾಪಿಂಗ್ ಕೋಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಉದಾಹರಣೆಗೆ ನಾನು ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ದೆ ನೋಡಿ, ಒಂದೇ ಮಾದರಿಯ ಫಿಕ್ಸೆಡ್ ಕೋಡ್ ಇತ್ತು ಅಂತ ಎಕ್ಸಾಂಪಲ್ ಕೂಡ ಕೊಟ್ಟೆ. 1 2 3 4 ಅಂತ ಇರಬಹುದು ಅಂತ ಸಾಮಾನ್ಯವಾಗಿ ಎಲ್ಲಕ್ಕೂ ಕೂಡ ಅದೇ ತರ ಯೂಸ್ ಮಾಡ್ತಾ ಇದ್ರು. ಆದ್ರೆ ಈಗ ರೀಸೆಂಟ್ ಟೆಕ್ನಾಲಜಿ ಪ್ರಕಾರ ಹೇಗೆ ಅಂತ ಹೇಳಿದ್ರೆ ರೋಲಿಂಗ್ ಕೋಡ್ ಟೆಕ್ನಾಲಜಿ. ಸೊ ಇದರಲ್ಲಿ ಆ ತರ ಇರಲ್ಲ. ಸಪೋಸ್ ಈಗ ಕೋಡ್ 1 2 3 4 ಅಂತ ಇದ್ರೆ ನೆಕ್ಸ್ಟ್ ಯೂಸ್ ಮಾಡಿದಾಗ 3 2 1 2 ಅಂತ ಇರಬಹುದು. ಹಾಗೆ ಮತ್ತೆ ಯೂಸ್ ಮಾಡಿದಾಗ ಮೊದಲಿನ ಕೋಡ್ಗೆ ಸಂಬಂಧವೇ ಇಲ್ಲದೆ 7 6 8 9 ಅಂತ ಇರಬಹುದು. ಅಂದ್ರೆ ಪ್ರತಿ ಸಲ ನೀವು ಕಾರ್ ಕೀಯ ಬಟನ್ ಅನ್ನ ಪ್ರೆಸ್ ಮಾಡಿದಾಗ್ಲೂ ಕೂಡ ಆ ಕೀ ಕಾರ್ಗೆ ಕಳಿಸುವಂತ ಕೋಡ್ ಇದೆಯಲ್ಲ, ಅದು ಫಿಕ್ಸ್ಡ್ ಆಗಿರಲ್ಲ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಈ ಕೋಡ್ ಇದೆಯಲ್ಲ, ಇದು ನಿಮ್ಮ ಕಾರ್ಗೆ ಮತ್ತು ನಿಮ್ಮ ಕೀಗೆ ಮಾತ್ರ ಗೊತ್ತಿರುತ್ತೆ. ನೆಕ್ಸ್ಟ್ ಯಾವ ಕೋಡ್ ಜನರೇಟ್ ಆಗುತ್ತೆ ಅಂತಲೂ ಕಾರ್ಗೆ ಮತ್ತು ಕೀಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದನ್ನ ಬೇರೆ ಯಾರು ಕೂಡ ಐಡೆಂಟಿಫೈ ಮಾಡೋದಿಕ್ಕಾಗಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಳ್ಳರು ಕೋಡ್ ಗ್ರಾಬರ್ ಡಿವೈಸ್ ಅನ್ನು ಯೂಸ್ ಮಾಡಿ ಕೋಡ್ ಅನ್ನು ಐಡೆಂಟಿಫೈ ಮಾಡಿದ್ರು ಕೂಡ, ಕೋಡ್ ಗ್ರಾಬರ್ ಸಿಗ್ನಲ್ ಅನ್ನ ಕಾಪಿ ಮಾಡಿದ್ರು ಕೂಡ, ಪ್ರತಿ ಸಲವೂ ಕೂಡ ಕೋಡ್ ಚೇಂಜ್ ಆಗೋದ್ರಿಂದ ಅವರಿಗೆ ಕಾರನ್ನ ಅನ್ಲಾಕ್ ಮಾಡೋದಿಕ್ಕಾಗಲ್ಲ. ಫಿಕ್ಸ್ಡ್ ಕೋಡ್ ಇದ್ದಂತ ಸಂದರ್ಭದಲ್ಲಿ ಈ ಕೋಡ್ ಗ್ರಾಬರ್ಸ್ ಡಿವೈಸ್ ಹೇಗಾದ್ರೂ ಮಾಡಿ ಆ ಕೋಡ್ ಅನ್ನು ಐಡೆಂಟಿಫೈ ಮಾಡ್ತಿತ್ತು. ಸೊ ಅದನ್ನ ಯೂಸ್ ಮಾಡಿ ಕಳ್ಳರು ಕಾರನ್ನ ಅನ್ಲಾಕ್ ಮಾಡಿ ಕದೀತಾ ಇದ್ರು. ಆದ್ರೆ ಈ ರೋಲಿಂಗ್ ಕೋಡ್ ಟೆಕ್ನಾಲಜಿಯಿಂದಾಗಿ ಆ ಕೋಡ್ ಪ್ರತಿ ಸಲವೂ ಚೇಂಜ್ ಆಗೋದ್ರಿಂದ ಈ ಕೋಡ್ ಗ್ರಾಬರ್ಸ್ ಡಿವೈಸ್ಗೂ ಕೂಡ ಅದನ್ನ ಪತ್ತೆ ಹಚ್ಚೋದಿಕ್ಕಾಗಲ್ಲ. ಒಂದು ವೇಳೆ ಪತ್ತೆ ಹಚ್ಚಿದ್ರು ಕೂಡ ನೆಕ್ಸ್ಟ್ ಅಗೇನ್ ಕೋಡ್ ಚೇಂಜ್ ಆಗಿರುತ್ತೆ. ಹಾಗಾಗಿ ಅದನ್ನ ಯೂಸ್ ಮಾಡಿ ಕಳ್ಳರು ಕಾರನ್ನ ಕದಿಯೋದಿಕ್ಕಾಗಲ್ಲ. ಇನ್ನು ನಿಮ್ಮ ಕಾರ್ ಮತ್ತು ಕೀ ಇದೆಯಲ್ಲ, ಇದು ಬಂದು ಸಿಂಕ್ರನೈಸ್ಡ್ ಆಗಿರುತ್ತೆ. ಅಂದ್ರೆ ನಿಮ್ಮ ಕಾರ್ಗೆ ನೆಕ್ಸ್ಟ್ ಯಾವ ಕೋಡ್ ಬರುತ್ತೆ ಅಂತ ಗೊತ್ತಿರುತ್ತೆ. ಹಾಗೇನೆ ಈ ಕಾರ್ ಕೀಗೆ ನೆಕ್ಸ್ಟ್ ಯಾವ ಕೋಡ್ ಕಳಿಸ್ಬೇಕು ಅಂತ ಹೇಳಿ ಕೂಡ ಗೊತ್ತಿರುತ್ತೆ. ಇವೆರಡನ್ನೂ ಕೂಡ ಒಂದೇ ಆಲ್ಗರಿದಮ್ ಯೂಸ್ ಮಾಡಿ ಸಿಂಕ್ರನೈಸ್ಡ್ ಮಾಡಿರ್ತಾರೆ. ಅದು ಯಾವಾಗ ಅಂತ ಕೇಳಿದ್ರೆ, ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಸಂದರ್ಭದಲ್ಲಿ.
ಹಾಗಾಗಿ ಈ ಕೋಡನ್ನು ಯಾರೂ ಕೂಡ ಚೇಂಜ್ ಮಾಡೋದಕ್ಕಾಗಲಿ ಐಡೆಂಟಿಫೈ ಮಾಡೋದಕ್ಕಾಗಲಿ ಆಗೋದೇ ಇಲ್ಲ. ಇನ್ನು ನಾನೆಲ್ಲಾದರೂ ಹೋದಾಗ ಕಾರ್ ನಿಲ್ಲಿಸಿ ಅನ್ಲಾಕ್ ಮಾಡಿ ಮತ್ತೆ ಲಾಕ್ ಮಾಡಿ ಕ್ಲೋಸ್ ಮಾಡಿ ಹೋದರೂ ಕೂಡ ನಾನು ವಾಪಸ್ ಬರುವಾಗ ಅದೇ ಕೋಡ್ ಯೂಸ್ ಮಾಡಿ ಕಳ್ಳರಿಂದ ಕಾರ್ ಓಪನ್ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಮತ್ತೆ ಕಾರನ್ನು ಅನ್ಲಾಕ್ ಮಾಡಬೇಕು ಅಂತ ಹೇಳಿದ್ರೆ ಹೊಸ ಕೋಡ್ ಬೇಕಾಗತ್ತೆ. ಹಾಗಾಗಿ ಕಳ್ಳರಿಗೆ ಕಾರನ್ನು ಅನ್ಲಾಕ್ ಮಾಡಿ ಕದಿಯೋದಕ್ಕೆ ಆಗಲ್ಲ ಅಂತ. ಸೊ ಹಾಗಿದ್ರೆ ಈ ರೋಲಿಂಗ್ ಕೋಡ್ ಹೇಗೆ ವರ್ಕ್ ಆಗುತ್ತೆ, ಇದರ ಹಿಂದೆ ಇರುವಂತ ಟೆಕ್ನಾಲಜಿ ಏನು ಅಂತ ಹೇಳಿ ನೋಡೋದಿದ್ರೆ ನೋಡಿ, ಇದು ತುಂಬಾ ಸಿಂಪಲ್. ಇದರ ಒಳಗೆ ಒಂದು ಚಿಪ್ ಇರುತ್ತೆ, ಅದರ ಹೆಸರು ಟ್ರಾನ್ಸ್ಪಾಂಡರ್ ಅಂತ. ನೀವು ಕಾರ್ ಕೀ ಪ್ರೆಸ್ ಮಾಡಿದಾಗ ಅದು ಕ್ರಿಪ್ಟೋಗ್ರಾಫಿಕ್ ಆಲ್ಗೋರಿದಮ್ ಯೂಸ್ ಮಾಡಿ ಈ ಚಿಪ್ ಒಂದು ಕೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಆ ಕೋಡ್ ಅನ್ನ ಅದು ಕಾರ್ಗೆ ಕಳಿಸುತ್ತೆ. ನಮ್ಮ ಕಾರ್ ಅಂದ್ರೆ ಆ ಕಾರ್ ಕೂಡ ಅದೇ ಆಲ್ಗೋರಿದಮ್ ನಲ್ಲಿ ರನ್ ಆಗುತ್ತೆ. ಸೊ ಇಲ್ಲಿ ಕೀ ಕಳಿಸಿದ ಕೋಡ್ ಹಾಗೇನೆ ಕಾರ್ ಕೋಡ್ ಒಂದೇ ಆದ್ರೆ ಅಂದ್ರೆ ಸಿಂಕ್ರನೈಸ್ಡ್ ಆಗಿ ಇತ್ತು ಅಂದ್ರೆ ತಕ್ಷಣ ಕಾರು ಅನ್ಲಾಕ್ ಆಗುತ್ತೆ ಅಥವಾ ಲಾಕ್ ಮಾಡಬೇಕಿದ್ರೆ ಲಾಕ್ ಆಗುತ್ತೆ. ಆದ್ರೆ ಈ ಕೋಡ್ ಒಂದೇ ರೀತಿ ಇಲ್ಲ ಅಂತ ಹೇಳಿದ್ರೆ ಏನೂ ಆಗಲ್ಲ, ಅಂದ್ರೆ ಕಾರ್ ಓಪನ್ ಅಥವಾ ಅನ್ಲಾಕ್ ಆಗೋದೇ ಇಲ್ಲ, ಲಾಕ್ ಕೂಡ ಆಗೋದಿಲ್ಲ. ಈ ಆಲ್ಗೋರಿದಮ್ ನಲ್ಲಿ ಹತ್ತಿರ ಟ್ರಿಲಿಯನ್ ಲೆಕ್ಕದಲ್ಲಿ ಕೋಡ್ಗಳು ಜನರೇಟ್ ಮಾಡೋದಕ್ಕೆ ಆಗುತ್ತೆ. ಸೊ ಇದನ್ನ ಡಿಕೋಡ್ ಮಾಡೋದಕ್ಕೆ ಐಡೆಂಟಿಫೈ ಮಾಡೋದಕ್ಕೆ ತುಂಬಾನೇ ಕಷ್ಟ. ಸೊ ಈ ರೋಲಿಂಗ್ ಕೋಡ್ ಎಷ್ಟು ಮುಖ್ಯ, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾನು ಮೊದಲಿಗೆ ಹೇಳಿದ ಹಾಗೆ ಒಂದು ವೇಳೆ ಅಕಸ್ಮಾತ್ ಆಗಿ ನಮ್ಮ ಕಾರ್ ಕೀ ಕಳೆದು ಹೋಯಿತು ಅಂತ ಹೇಳಿದ್ರೆ ಮೊದಲಿಗೆ ನಾವೇನ್ ಮಾಡಬೇಕು ನೋಡಿ. ಈ ರೋಲಿಂಗ್ ಕೋಡ್ ಟೆಕ್ನಾಲಜಿ ಇರೋದ್ರಿಂದ ನಿಮ್ಮ ಕಾರ್ ಕೀಯನ್ನು ನೀವು ಪ್ರೆಸ್ ಮಾಡಿದಾಗ ಕಾರ್ ಅನ್ಲಾಕ್ ಆಗುತ್ತೆ. ಸೊ ಆ ಕೀ ಏನಾದ್ರೂ ಕಳೆದು ಹೋಯಿತು ಅಂತ ಹೇಳಿದ್ರೆ ಈ ರೋಲಿಂಗ್ ಕೋಡ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗಿ ನೀವು ತೆಗೆದುಕೊಳ್ಬಹುದು. ಸೊ ಒರಿಜಿನಲ್ ಕೀಯನ್ನ ಮಾತ್ರ ನೀವು ನಿಮ್ಮ ಕಾರ್ಗೆ ಯೂಸ್ ಮಾಡೋದಕ್ಕೆ ಸಾಧ್ಯ. ಅದನ್ನ ಬಿಟ್ಟು ಲೋಕಲ್ ಅಲ್ಲಿ ಡೂಪ್ಲಿಕೇಟ್ ಕೀ ಮಾಡೋರ ಹತ್ರ ಹೋಗಿ ನಿಮ್ಮ ಕಾರ್ಗೆ ಕೀ ಮಾಡೋದಕ್ಕೆ ಹೇಳಿ ಅವರು ಮಾಡಿಕೊಟ್ಟ ಕೀಯನ್ನ ನೀವೇನಾದ್ರೂ ಕಾರನ್ನ ಅನ್ಲಾಕ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ನಿಮ್ಮ ಕಾರ್ನ ಟೋಟಲ್ ECU ಲಾಕ್ ಆಗ್ಬಿಡುತ್ತೆ. ECU ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್. ನೋಡಿ, ಡ್ಯೂಪ್ಲಿಕೇಟ್ ಕೀ ಮಾಡೋರು ನಿಮ್ಮ ಕಾರ್ನ ಕೀಯನ್ನ ಹೊರಗಿನಿಂದ ಮಾತ್ರ ರೆಡಿ ಮಾಡಿಕೊಡ್ಬೋದು, ಹೊರಗಿನಿಂದ ಮಾತ್ರ. ಆದ್ರೆ ಅವರಿಗೆ ಅದರ ಒಳಗಿರುವಂತ ಆ ರೋಲಿಂಗ್ ಕೋಡ್ ಟೆಕ್ನಾಲಜಿ ಇದೆಯಲ್ಲ ಅಥವಾ ರೋಲಿಂಗ್ ಕೋಡ್ ಇದೆಯಲ್ಲ ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಹತ್ರ ಆ ಮ್ಯಾನುಫ್ಯಾಕ್ಚರರ್ ಹತ್ರ ಇರುವಂತ ಎನ್ಕ್ರಿಪ್ಟೆಡ್ ಫೈಲ್ ಇರಲ್ಲ. ನಿಮ್ಮ ಕಾರ್ ಒಳಗಿನ ಇಂಟರ್ನಲ್ ಕೋಡಿಂಗ್ ಸಿಸ್ಟಮ್ಗೆ ಆಕ್ಸೆಸ್ ಸಿಗಲ್ಲ. ಹಾಗೇನೆ ಅವರು ಒಂದು ಹೊಸ ಕೀಯನ್ನ ತಯಾರಿಸಿದ್ರು ಕೂಡ ನಿಮ್ಮ ಕಾರ್ನ ECU ಜೊತೆಗೆ ಸಿಂಕ್ರನೈಸ್ಡ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಹತ್ರ ಆಥೋರೈಸ್ಡ್ ಆಗಿರುವಂತ ಪ್ರೋಗ್ರಾಮಿಂಗ್ ಟೂಲ್ ಇರಲ್ಲ. ನೋಡಿ, ಒಂದು ರೋಲಿಂಗ್ ಕೋಡ್ ಅನ್ನ ಕಾಪಿ ಮಾಡೋದು ಇಲ್ಲಿಗಲ್ ಅಲ್ಲದೆ ಅದನ್ನ ಮಾಡೋದಕ್ಕೂ ಕೂಡ ಇಲ್ಲಿ ಸಾಧ್ಯ ಆಗೋದಿಲ್ಲ. ಇದೆಲ್ಲದರ ಜೊತೆಗೆ ಡ್ಯೂಪ್ಲಿಕೇಟ್ ಕೀ ಮಾಡಿದ್ರೂ ಕೂಡ ಅವರಿಂದ ಕಾರನ್ನ ಅನ್ಲಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೀನಲ್ಲಿರುವಂತ ಟ್ರಾನ್ಸ್ಪಾಂಡರ್ ಬೇರೆ, ಅದು ಕಾರ್ಗೆ ಮ್ಯಾಚ್ ಆಗಲ್ಲ. ಸೊ ಕಾರ್ ಕೀ ಕಳೆದು ಹೋಯ್ತು ಅಂತ ಹೇಳಿದ್ರೆ ಲೋಕಲ್ ಅಲ್ಲಿರುವಂತ ಡ್ಯೂಪ್ಲಿಕೇಟ್ ಕೀ ಮಾಡೋರ ಹತ್ರ ಯಾವತ್ತೂ ಕೂಡ ಹೋಗಬೇಡಿ. ಹೌದು, ಹಾಗಿದ್ರೆ ನನ್ನ ಕಾರ್ ಕೀ ಕಳೆದು ಹೋಯ್ತು ಅಂತ ಹೇಳಿದ್ರೆ ನಾನೇನ್ ಮಾಡಬೇಕು ಅಂತ ಕೇಳಿದ್ರೆ ನೀವೇನ್ ಮಾಡಬೇಕು ಅಂದ್ರೆ ಅಥೋರೈಸ್ಡ್ ಸರ್ವಿಸ್ ಸೆಂಟರ್ಗೆ ಹೋಗಬೇಕು. ನಿಮ್ಮ ಅಥೋರೈಸ್ಡ್ ಡೀಲರ್ ಹತ್ರ ಹೋಗಿ. ಯಾಕಂದ್ರೆ ಅವರಿಂದ ಮಾತ್ರ ನಿಮ್ಮ ಕಾರ್ಗೆ ತಕ್ಕಂತೆ ಜೆನ್ಯೂನ್ ಆಗಿರುವಂತ ಡ್ಯೂಪ್ಲಿಕೇಟ್ ಕೀಯನ್ನ ಮಾಡೋದಕ್ಕೆ ಸಾಧ್ಯ. ಇನ್ನೂ ಒಂದು ಅಂದ್ರೆ ಕೆಲ ಕಂಪನಿಗಳು ಪ್ರೊಫೆಷನಲ್ಸ್ ಹತ್ರ ಸಬ್ ಕಾಂಟ್ರಾಕ್ಟ್ ರೀತಿಯಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಈ ರೀತಿಯ ಕಾರ್ಗಳಿಗೆ ನೀವು ಜೆನ್ಯೂನ್ ಆಗಿರುವಂತ ಡ್ಯೂಪ್ಲಿಕೇಟ್ ಕೀಯನ್ನ ಮಾಡಬಹುದು ಅಂತ. ಅವರ ಹತ್ರ ಅಫಿಷಿಯಲ್ ಆಗಿರುವಂತ ಮಷೀನ್ಗಳು ಕೂಡ ಇರ್ತವೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ OBD ಸ್ಟಾರು, ಆಟೆಲ್ IM608, ಎಕ್ಸಾರ್ಸ್ ಕೀ ಟೂಲ್, ಇದೆಲ್ಲವೂ ಕೂಡ ನಿಮ್ಮ ಕಾರ್ನ ECU ಅನ್ನ ಲೀಗಲ್ ಆಗಿ ಆಕ್ಸೆಸ್ ಮಾಡಿ ಅದರ ಕೀಯನ್ನ ಪ್ರೋಗ್ರಾಮ್ ಮಾಡುತ್ತೆ. ಸೊ ಅದಕ್ಕಾಗಿನೇ ಹೇಳ್ತಾ ಇರೋದು, ಲೋಕಲ್ ಅಲ್ಲಿ ಹೋಗ್ಬಿಟ್ಟು ಡ್ಯೂಪ್ಲಿಕೇಟ್ ಕೀ ಮಾಡಿಸಬೇಡಿ. ಅದರ ಬದಲಾಗಿ ನೀವು ಅಥೋರೈಸ್ಡ್ ಸರ್ವಿಸ್ ಸೆಂಟರ್ ಅಥವಾ ಅಥೋರೈಸ್ಡ್ ಡೀಲರ್ ಹತ್ರ ಹೋಗಿನೇ ಜೆನ್ಯೂನ್ ಆಗಿರುವಂತ ಕೀಯನ್ನ ಮಾಡಿಸಿ ಅಂತ. ನೋಡಿ, ಡ್ಯೂಪ್ಲಿಕೇಟ್ ಕೀ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಆದ್ರೆ ನೀವು ಡ್ಯೂಪ್ಲಿಕೇಟ್ ಕೀಯನ್ನ ತೆಗೆದುಕೊಳ್ಳುವಾಗ ಆ ಮೆಕ್ಯಾನಿಕಲ್ ಪಾರ್ಟ್ ಶೆಲ್ ಮಾತ್ರ ಅವರು ಮಾಡಿಕೊಟ್ಟಿರ್ತಾರೆ. ಆದ್ರೆ ನೀವು ಜೆನ್ಯೂನ್ ಡ್ಯೂಪ್ಲಿಕೇಟ್ ಕೀ ಅಂತ ಬಂದಾಗ ಅದರಲ್ಲಿ ಕೋಡಿಂಗ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಬೆಲೆನೇ ಇರುತ್ತೆ. ಸೊ ಲೋಕಲ್ ಅಲ್ಲಿ ಮಾಡಿರೋದು ಸ್ವಲ್ಪ ಕಡಿಮೆಗೆ ಸಿಗಬಹುದು, ಬಟ್ ಅದನ್ನ ಮಾಡಿಸಕ್ ಹೋಗಬೇಡಿ ಅಂತ ಹೇಳ್ತಾ ಇರೋದು. ಇಷ್ಟೆಲ್ಲ ಹೇಳಿದ ಮೇಲೂ ನೀವು ಕೇಳ್ಬೋದು, ಹೌದು ಈ ರೋಲಿಂಗ್ ಕೋಡ್ ನನ್ನ ಕಾರನ್ನ ಪ್ರೊಟೆಕ್ಟ್ ಮಾಡುತ್ತೆ, ಈ ಡ್ಯೂಪ್ಲಿಕೇಟ್ ಕೀ ಹಾಕೋದು ತಪ್ಪು, ಹಾಗೆ ಹಾಕಿದ್ರು ಕೂಡ ನನ್ನ ಕಾರನ್ನ ಯಾರು ಕೂಡ ಕದಿಯೋದಕ್ಕಾಗಲ್ಲ ಅಂತ. ಆದ್ರೆ ಹಿಂದಿನಿಂದಲೂ ಮಾಡ್ತಿದ್ದಂತ ಈ ಹಾಟ್ ವೈರ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನನ್ನ ಕಾರನ್ನ ಕಳ್ಳರು ಕದಿಯೋದಕ್ಕೆ ಆಗಲ್ವಾ ಅಂತ. ನೋಡಿ, ಇದರ ಪಾಸಿಬಿಲಿಟಿ, ಇದರ ಚಾನ್ಸಸ್ ತುಂಬಾ ಕಮ್ಮಿ. ಯಾಕಂದ್ರೆ ಈಗಿನ ಕಾರ್ಗಳಲ್ಲಿ ಎಲ್ಲ ಟ್ರಾನ್ಸ್ಪಾಂಡರ್ ಇದೆ, ECU ಲಾಕ್ ಇದೆ,
ಇಮ್ಮೊಬಿಲೈಸರ್ ಇದೆ, ಹಾಗೇನೆ ರೋಲಿಂಗ್ ಕೋಡ್ ಕೂಡ ಇದೆ. ಸೊ ಎಂತಹ ಹಾಟ್ ವೈರ್ ಯೂಸ್ ಮಾಡಿದ್ರು ಕೂಡ ಕಳ್ಳರಿಂದ ಈ ECU ಅನ್ನ ಚೇಂಜ್ ಮಾಡಿದ್ರೆ ಮಾತ್ರ ಕಾರನ್ನ ಕದಿಯೋದಕ್ಕೆ ಸಾಧ್ಯ, ಅದನ್ನ ಚೇಂಜ್ ಮಾಡೋದಕ್ಕೆ ಕಳ್ಳರಿಂದ ಸಾಧ್ಯ ಆಗೋದಿಲ್ಲ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ರೋಲಿಂಗ್ ಕೋಡ್ ಕಾರ್ಗೆ OTP ತರಹ ಎಲ್ಲ ಕೋಡ್ ಒಂದೇ ತರ ಇರಲ್ಲ, ಪ್ರತಿ ಸಲವೂ ಕೋಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ನಿಮ್ಮ ಕಾರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ ರೋಲಿಂಗ್ ಕೂಡ ಇರೋದ್ರಿಂದ ನೀವು ಕೀ ಕಳೆದು ಹೋದ್ರೂ ಕೂಡ ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಡ್ಯೂಪ್ಲಿಕೇಟ್ ಕೀ ಮಾಡಿ ಕೊಡೋರ ಹತ್ರ ಹೋಗಬಾರ್ದು. ಅದರ ಬದಲಾಗಿ ಆಥರೈಸ್ಡ್ ಕಾರ್ ಡೀಲರ್ ಅಥವಾ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಕೀಯನ್ನು ಮಾಡಿಸ್ಬೋದು. ಸೊ ನಿಮ್ಮ ಕಾರ್ ಕೀ ಕಳೆದು ಹೋಯಿತು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಂಗೆ ಆಥರೈಸ್ಡ್ ಸರ್ವಿಸ್ ಸೆಂಟರ್ಗೆ ಹೋಗಿನೇ ಡ್ಯೂಪ್ಲಿಕೇಟ್ ಜೆನ್ಯೂನ್ ಕೀಯನ್ನು ತಗೊಳ್ಳೋದು ತುಂಬಾನೇ ಉತ್ತಮ. ಸೊ ಇನ್ಮೇಲೆ ಯಾರ್ದಾದ್ರೂ ಕಾರ್ ಕೀ ಕಳೆದು ಹೋಯ್ತು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಯ್ತಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಅದೇ ಥರ ನಿಮಗೆ ಟೆಕ್ ಬಗ್ಗೆ ಅಥವಾ ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆ, ಬೇರೆ ಯಾವುದೇ ವಿಚಾರದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡೋಣ. ಸೊ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಡೈಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.